ರಕ್ಷಿತಾಗೆ ಪುಕ್ಲಿ ಅಂತ ಕಾವ್ಯ ಯಾಕಂತ ಅಂದ್ರೆ ಗುರು, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಿಲನ್ ಮನೆಯಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಟಾಸ್ಕ್ ಎಲ್ಲಾರ್ಗು ಗೊತ್ತಿರೋದನ್ನ ವಿಲನ್ ಯಾರು ಅಂತ ಮನೆಯಲ್ಲಿ ನಿರ್ಧರಿಸ್ಬೇಕಾರೆ ನಮ್ಮ ಗಿಲ್ಲಿಗೆ ವಿಲನ್ ಅಂತ ತುಂಬಾ ಜನ ಆಗ್ತಾರೆ. ಫಸ್ಟ್ ಪ್ರೋಮೋದಲ್ಲಿ ಅದನ್ನೇ ನಿಮಗೆ ತೋರಿಸಿದ್ದಾರೆ. ಅಂಡ್ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಳಲ್ಲ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿರ್ಬೋದು, IPL ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲಕ್ಕಿಂತ ಮುಂಚೆ ನಾನ್ ನಿಮ್ಗೆ ಕೊಡ್ತೀನಿ. ಹಂಗೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಗುರು, ಇವಾಗ ಬಂದ್ಬಿಟ್ಟು ಮೇನ್ ಪಾಯಿಂಟ್, ವಿಲನ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಮನೆ ನಿಜವಾದ ವಿಲನ್ ಯಾರು ಅಂತ ಗುರ್ಸಕ್ಕೆ ಹೇಳಿರ್ತಾರೆ. ಅದಕ್ಕೆ ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಬಂದ್ಬಿಟ್ಟು ವಿಲನ್ ಗಿಲ್ಲಿ ಗಿಲ್ಲಿ ಗಿಲ್ಲಿ, ನಿಜವಾದ ವಿಲನ್ ಬಂದ್ಬಿಟ್ಟು ಈ ಮನೇಲಿ ಗಿಲ್ಲಿ ಅಂತ ಹೇಳಕ್ಕೆ ಹೋಗ್ತಾರೆ. ಆವಾಗ ಕಾವ್ಯ ರಕ್ಷಿತ್ ಅವ್ರಿಗೆ ಕೊಟ್ಟಾಗ ಏನಕ್ಕೆ ಅಂತ ನಾವು ನಿರ್ಧಾರ ಮಾಡ್ಬೇಕಾದ್ರೆ ನಾವು ಸ್ಮರಣೆ ಮಾಡ್ತಾರಲ್ಲ ಗುರು, ಅವಾಗ ಕಾವ್ಯ ಇದ್ದಕ್ಕಿದ್ದಂಗೆ ನಿಂತರ ನಾನು ಪುಕ್ಲಿ ಅಲ್ಲ ಅಂತ ಹೇಳ್ತಾರೆ. ಯಾಕಂತ ಅಂದ್ರೆ ಮೇನ್ ಪಾಯಿಂಟ್ ಬಂದ್ಬಿಟ್ಟು ವಾದ ಮಾಡ್ಬೇಕಾದ್ರೆ ಅರ್ಧಕ್ಕೆ ನಿಂತರ ನಾವು ಓಡೋಗಲ್ಲ. ಮತ್ತೆ ಅವ್ರ ಪರ್ಸನಾಲಿಟಿ ಆಗಿರ್ಬೋದು, ಅವ್ರದ್ದು ಗೇಮಿಂಗ್ ಆಗಿರ್ಬೋದು, ಅದಕ್ಕೋಸ್ಕರ ಹೆಂಗೆ ಹೇಳ್ತಾರೆ ಅಂತ ಅಂದ್ರೆ ಗುರು, ಪುಕ್ಲಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಾಪ ಸ್ವಲ್ಪ ಬೇಜಾರಾಗ್ಬಿಡ್ತಾರೆ. ಬೇಜಾರಾದ್ಮೇಲೆ ಇವಾಗ ಸೆಕೆಂಡ್ ಪ್ರೋಮೋ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಹಂಗೆ ನೀವು ಚಾನಲ್ ಫಾಲೋ ಮಾಡ್ಕೊಂಡು ಅಂಡ್ ಬೇಗ ಬೆಲ್ ಬಟನ್ ಬೇಗ ಒತ್ಬಿಟ್ರಪ್ಪ ಹಂಗೆ. ಅಂಡ್ ಗುರು, ನಿಜವಾದ ವಿಲನ್ ಯಾರು ಹೇಳ್ರಿ? ಗಿಲ್ಲಿ ವಿನ್ ಆಗ್ಬೇಕು ಅಂತ ಅಂದ್ರೂ ಕಮೆಂಟ್ ಮಾಡಿ.